ಶಾಸಕರು ದೆಹಲಿ ಪರೇಡ್ ನಡೆಸಿದ್ದಾರೆ. ಯಾಕೆ ಹೋಗ್ಬಾರ್ದು? ನಮ್ಮ ಮನೆ ಅದು, ಹೈಕಮಾಂಡ್ ನಮ್ಮ ಅಪ್ಪ ಅಮ್ಮ ಇದ್ದಂಗೆ. ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅದನ್ನು ಯಾರೂ ಟೀಕೆ ಮಾಡೋದು, ಪ್ರಶ್ನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ವ್ಯಾಖ್ಯಾನ ಮಾಡಬೇಕು? ನಮ್ಮ ಪಕ್ಷ, ನಮ್ಮ ಮನೆ. ಕಾರಣ ಯಾಕೆ ಕೇಳ್ತೀರಾ ನೀವು? ನಮ್ಮ ಮನೆಗೆ ಹೋಗೋದು ಕಾರಣ ಕೇಳ್ತೀರಾ? ನಾನೀಗ ಮನೆಗೆ ಹೋಗ್ತೀನಿ, ಯಾಕೆ ಹೋಯ್ತೀಯ ಅಂತ ಕೇಳ್ತೀರಾ? ಒಂದು ತಿಳ್ಕೊಳ್ಳಿ, ಡಿ.ಕೆ. ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು. ಈ ಯಾವುದೇ ವಿಚಾರ ಮಾಧ್ಯಮವೇ ಆಗಲಿ ಇನ್ನಿತರೇ ಆಗಲಿ ವ್ಯಾಖ್ಯಾನ ಮಾಡೋದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಹೇಳ್ತೀನಿ, 5 ವರ್ಷದ ಆಡಳಿತಕ್ಕೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ಆಡಳಿತವನ್ನು ಕಾಂಗ್ರೆಸ್ ಪಕ್ಷ ಸುಸೂತ್ರವಾಗಿ ನಡೆಸ್ತಾ ಇದೆ. ಯಾವುದೇ ವಿಚಾರ ಇದ್ದರೂ ಅದನ್ನು ತೀರ್ಮಾನ ಕೈಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಹೈಕಮಾಂಡ್ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಮಾತಾಡ್ತೀನಿ. ಅಂದರೆ ಯಾರು ಅವರ ತಿಳುವಳಿಕೆ ಕಮ್ಮಿ ಇರ್ಬೋದು, ಹೈಕಮಾಂಡ್ಗಿನ ಯಾರು ಮಿಗಿಲಾದವರಿಲ್ಲ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಥ್ಯಾಂಕ್ ಯು. ಹೋದ ಸರಿ ನಿಮಗೆ ಗೊತ್ತು ಯಾರು ನಮಗೆ ಅದಕ್ಕೆ ಅಡಚಣೆ ಮಾಡಿದರು. ಅವರ ಪರೋಕ್ಷ ಆಶೀರ್ವಾದನೂ ನಮ್ಮ ಮೇಲಿದೆ. ಅವರ ಒಂದು ಅವತ್ತಿನ ತಡೆ ಆದದಕ್ಕೋಸ್ಕರ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ನನಗೆ ಸಂತೋಷ ಆಗ್ತಿರೋದು ಏನಂತಂದರೆ, ನನ್ನ ಬೇಡಿಕೆಯನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮ ನಿರ್ದೇಶಕರು ಒಕ್ಕೊರಲಿಂದ ಬೆಂಬಲಿಸಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಮುಂದಿನ ಸಭೆಯಲ್ಲಿ ಅದು ತೀರ್ಮಾನ ಆಗುತ್ತೆ. ಈಗ ಯಾರದನ್ನು ಟೀಕೆ ಮಾಡಿದ್ರು? ಟೀಕೆ ಮಾಡಿದ್ರೆ ನಮಗೊಂಚೂರು ಮಾಹಿತಿ ಹೇಳ್ದೇ ಕೇಳಿದ್ರೆ ತಪ್ಪಾಗುತ್ತೆ. ಟೀಕೆ ಮಾಡಿದವ್ರು ಯಾರು ಹೇಳಿ? ನಮ್ಮ ಬಗ್ಗೆ ಇದು ನಮ್ಮ ತೀರ್ಮಾನನ ಟೀಕೆ ಮಾಡಿದವ್ರು ಇಂಥವ್ರು ಅಂತ ಹೇಳಿದ್ರೆ ನಾನಿವಾಗ ಕೇಳಿ, ನಾನು ನೀವು ಹೇಳೋದಕ್ಕೆ ಮಾತ್ರ ಉತ್ತರ ಕೊಡಬೇಕು ಅಂತಿಲ್ಲ. ನಾನು ನಿಮಗೆ ನೇರವಾಗಿ ವಿಶ್ವಾಸದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಈ ಪ್ರಶ್ನೆಯನ್ನು ಎದ್ದವ್ರು ಯಾರು ನನಗೆ ಹೇಳಿ, ಆಮೇಲೆ ಮಾತಾಡ್ತೀನಿ. ಯಾರವರು? ಅವರ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ. ನಮ್ಮ ನೊಣದ ಬಗ್ಗೆ ಯಾಕೆ ಮಾತಾಡ್ತಾರೋ ಗೊತ್ತಾಯ್ತಾ? ಯಾರು ಇದರಿಂದ ಹೊರತಾಗಿಲ್ಲ. ಅತಿರಥ ಮಾರಾತರು ಅವ್ರ ಮಕ್ಕಳುಗಳನ್ನ ತಂದಿರತಕ್ಕಂಥದ್ದು, ಆಡಳಿತದಲ್ಲಿ ಅವ್ರನ್ನ ಮುಂಚೂಣಿ ಬಿಡ್ತಕ್ಕಂಥದ್ದು, ಎಳೆ ವಯಸ್ಸಿನಿಂದ ಬೆಳೆಸ್ತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ. ಅದನ್ನು ನಮ್ಮ ಮೇಲೆ ಮಾತ್ರ ಯಾಕೆ ಬಿಟ್ಟು ತೋರಿಸ್ತೀರಿ? ಆ ಮಾತಾಡಿದವ್ರು ಯಾರು ಅಂತ ಹೇಳೋದು ಉತ್ತರ ಕೊಡ್ತೀನಿ ನಾನು. ಥ್ಯಾಂಕ್ ಯು.